ಹಾಂ, ವಿದ್ಯಾರ್ಥಿಗಳೇ, ಇದು ಮೈನಸ್ ಲೆಕ್ಕಗಳು ಇದನ್ನ ಹೆಂಗೆ ಬಿಡಿಸೋದು ಅನ್ನೋದು ನಾ ತೋರಿಸ್ತಾನ. ಒಂದು ಲೆಕ್ಕ ನೋಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡಿ. ಇವು ಕ್ರಮಬದ್ಧವಾದ ಒಂದು ಸೀರಿಯಲ್. ಇದು ವೆಕೇಶನ್ದಾಗ ಎಲ್ಲ ನಮೂನೆ ಗಣಿತಗಳು ನಿಮ್ಗೊಂದು ಸ್ವಲ್ಪ ಅನುಭವ ಬರಬೇಕು. ಆಮೇಲೆ ಸರಳ ಬಡ್ಡಿ ಅವಧಿ ಅವು ವಿಷಯದ ಲೆಕ್ಕವು ಇವು ಮೆಂಟಲ್ ಎಬಿಲಿಟಿ ಲೆಕ್ಕದಾಗ ಬರ್ತದೆ. ಇದು ಮೆಂಟಲ್ ಎಬಿಲಿಟಿ ಸೈನ್ಯ ಸ್ಕೂಲ್ನಾಗ ಬಿದ್ದವು. ಇವು ಎಲ್ಲ ಸೈನ್ಯ ಸ್ಕೂಲ್ನಾಗ ಬಿದ್ದದ್ದು ನೀವು. ಹಾಂ, ಗಂಟೆ ಸಮಯ ಹೆಂಗೆ ಕಳಿಬೇಕು ಅನ್ನೋದು ಇದರ ಮೇಲೆ ಬರ್ತದ. 105 ಭಾಳ ಬೀಳ್ತಾವ ಲೆಕ್ಕಗಳು. ಲಕ್ಷ ಕೊಟ್ಟು ನೋಡ್ರಿ. ಈಗ ನೋಡಿ, ಗಂಟೆ, ನಿಮಿಷ, ಸೆಕೆಂಡು, ಹತ್ತರಿ 4 ಗಂಟೆ 15 ನಿಮಿಷ ಎಷ್ಟದ 10 ಸೆಕೆಂಡು. 15 ನಿಮಿಷ 10 ಸೆಕೆಂಡು. ಪ್ಲಸ್ ಅದ ಮೈನಸ್ ಅದ? ಮೈನಸ್ ಇದ್ದಾಗ ನೋಡ್ರಿ, ಭಾಳ ಹುಷಾರು. ಮೈನಸ್ 2 ಗಂಟೆ 25 ನಿಮಿಷ ಬರೋಬರಿ ಎಷ್ಟು 50 ಸೆಕೆಂಡು. ಇಲ್ಲೇ 2 ರೀತಿ ಒಳಗೆ ತಿಳಿಸ್ತದ. ಇಲ್ಲೇ ಮ್ಯಾಲ ಏನಾಗ್ಯಾವ, ಇದೊಂದು ಗಂಟೆ ದೊಡ್ಡದದ, ಇದು ಸಣ್ಣದದ, ಇದು ಓಕೆ ಆಯ್ತು. ಮ್ಯಾಲ ಸಣ್ಣದದ, ತಳಗ ದೊಡ್ಡದದ. ಇಲ್ಲಿ ಮ್ಯಾಲ ಸಣ್ಣದದ, ತಳಗ ದೊಡ್ಡದ. 1 ನಿಮಿಷ ಕೈಗಡ ತೊಗೊಂಡು ಇದರಾಗ ಕೂಡಿಸ್ಕೋಬೇಕು ನೀವು. 60 ಸೆಕೆಂಡ್ ಕೂಡಿಸ್ಕೋಬೇಕು. ಇದರಾಗ ಕೈಗಡ ತೊಗೋಬೇಕು ನೀವು. ಇದರಾಗ ಏನು ಮಾಡಬೇಕು, ಒಂದು ಕೈಗಡ ತೊಗೋಬೇಕು ನೀವು. ನೋಡ್ರಿ, ನಾ ತೋರಿಸ್ತೀನಿ. ಲಕ್ಷ ಕೊಟ್ಟು ನೋಡ್ರಿ, ಇದನ್ನ ಹೆಂಗತಿ ಪದ್ಧತಿ ಪ್ರಕಾರ ನೋಡ್ರಿ, ಹೆಂಗ ನಾ ಕಳೀತು ಅನ್ನೋದು ನೋಡ್ರಿ. ನೋಡಿ, ನೀವು ಕೈಗಡ ತಗೋತಿರ್ತೀರಿ ನೋಡ್ರಿ. ಯಾಕಂದ್ರೆ ಕೈಗಡ ಏನು ತಗೋಬೇಕು, ಇಲ್ಲಿ ಸೆಕೆಂಡ್ ಕಳಿಬೇಕಾದ್ರೆ 1 ನಿಮಿಷ ಕೈಗಡ ತಗೋಬೇಕು. 1 ನಿಮಿಷ ಕೈಗಡ ತಗೊಂಡ್ರೆ ಎಷ್ಟು ಸೆಕೆಂಡ್ ಆಗ್ತಾವಪ್ಪ? 60 ಸೆಕೆಂಡ್ ಆಗ್ತಾವ. ಆ 60ರಾಗ 10 ಸೆಕೆಂಡ್ ಕೂಡಿಸ್ಕೊಂಡ್ರಿ ಅಂದ್ರೆ 70 ಸೆಕೆಂಡ್ ಆಗ್ತಾವ. ಕದ್ ನೋಡ್ರಿ, 1 ನಿಮಿಷ ನೀವು ಕೈಗಡ ತಗೋಬೇಕು. ಯಾಕೆ? ಮ್ಯಾಲೆ ಸಾಣದದ, ತಳಗ ದೊಡ್ಡದದ. ಏನದ? ಮ್ಯಾಲೆ ಸಾಣದದ, ತಳಗ ದೊಡ್ಡದದ. ಆದ್ರೆ ಪೂಜೆ 11:05 ಕಳೆದ್ರೆ 6 ಇಟ್ಟರಿಂದ ರಾಂಗ್. ಯಾಕೆ? 1 ಗಂಟೆಗೆ ನಿಮಿಷ 60, ಸೆಕೆಂಡು 60. ಸರಿಯಾಗಿ ಅರ್ಥ ಮಾಡ್ಕೋ ಗಣಿತಗಳನ್ನು. ಅದಕ್ಕೆ ನಿಮಗೆ ನಾ ಹೇಳಿದೆ, ಇಲ್ಲೇ ಕೂಡ್ಸು ಭಾಳ ಸರಳ. ಕೂಡ್ಸೋದ್ರಾಗನು 60 ದಾಟಬಾರ್ದು. ಇಲ್ಲಿ ಮ್ಯಾಲೆ ಏನಾಗಿದೆ, 10 ಸೆಕೆಂಡ್ದ 50 ಸೆಕೆಂಡ್ ಕಡಿಬೇಕಾಗಿದೆ. ನೀವು 1 ನಿಮಿಷ ಕೈಗಡ ತಗೋಬೇಕು. ಎಷ್ಟು ಆಯ್ತು? 1 ನಿಮಿಷ ಅಂದ್ರೆ 1 ಗಂಟೆಗೆ 60 ಸೆಕೆಂಡ್ ಆಯ್ತು. ಇದೊಂದು 10 ಕೂಡಿಸ್ಕೋರಿ, 70 ಆಯ್ತು. 50 ಇದರಾಗ ಕಳೀರಿ. ಎಷ್ಟು ಉಳಿತು? 20 ಸೆಕೆಂಡ್ ಉಳಿತು. ಹಚ್ಚಿಬಿಡ್ರಿ ಸರಳ 20 ಸೆಕೆಂಡ್ ಇದ್ರಾಗ. ಇಲ್ಲಿ ನೋಡಿ, ಈಗ 26 ನಿಮಿಷ ಕಳಿಬೇಕು ನೀವು ಈಗ ಮುಂದಿಂದ್ರಾಗ. ಯಾಕೆ? ಮ್ಯಾಲೆ ಏನದ 15 ಅದ, ತಳಗ 25, ಇದೊಂದು 26. ಇಲ್ಲಿ 1 ಗಂಟೆ ಕೈಗಡ ತಗೋರಿ. 60 ನಿಮಿಷದಾಗ 15 ಕೂಡಿಸ್ರಿ, 75 ಆಯ್ತು. ಯಾಕೆ? 1 ಗಂಟೆ ನೀವು ಕೈಗಡ ತೊಗೊಂಡ್ರಿ ಅಂದ್ರೆ ನಿಮಿಷ ಮಾಡ್ಕೋಬೇಕು ನೀವು. 60 ನಿಮಿಷ ಅಂದ್ರೆ 60ರಾಗ ಈ 15 ಒಂದು ಕೂಡಿಸ್ಬೇಕಲ್ಲ, 75 ಆಯ್ತು. ಅದರಾಗ 25 ಕಳೀರಿ. ನೋಡ್ರಿ, 5ರಾಗ 50 ಆಯ್ತು. ನೋಡ್ರಿ, ಇಲ್ಲಿ ಬಂತು ನೋಡಿ 50. ನೋಡಿ, 4ರಾಗ 3 ಆದ್ರೆ 1 ಆನ್ಸರ್. 1 ಗಂಟೆ 50 ನಿಮಿಷ 20 ಸೆಕೆಂಡು. ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್ ಲೆಕ್ಕ ಹುಡುಗ್ರೆ. ಚೆಂದಾಗಿ ಬಿಡಿಸ್ರಿ ಮುಂದೆ. ಬಿಡಿಸೋದಾಯ್ತಾ? ಹೆಂಗೆ ಹಚ್ಕೋಬೇಕನ್ನೋದು ನೀವು ಹೆಂಗೆ ಮಾಡೀರಿ ಅನ್ನೋದನ್ನ ನೋಡ್ಕೊರಿ. ಇದನ್ನ ಹೆಂಗೆ ನಾವು 10ರಾಗ 5 ಕಳೆದ್ರ 5, 10 ಕಡ ತೊಗೊಂಡಿವು, ಅದ್ರ ಮ್ಯಾಲಿಂದ ಕೂಡಿಸ್ಕೋತಿರಲ್ಲ, ಅದೇ ಟೈಪೇ ಈ ಲೆಕ್ಕ. ಇಷ್ಟೇ, ಮತ್ತೊಂದೇನಿಲ್ಲ. ಈಗ ನೋಡಿ, 5 ಗಂಟೆ 25 ನಿಮಿಷ 15 ಸೆಕೆಂಡ್ದೊಳಗೆ ಹೆಂಗೆ ಕಳಿಬೇಕು ಅನ್ನೋದು ತೋರಿಸ್ತದ. ಗಂಟೆ, ನಿಮಿಷ, ಮುಂದೆ ಸೆಕೆಂಡು, ಅವುಗಳನ್ನು ಸರಿಯಾಗಿಡ್ರಿ. 5 ಗಂಟೆ, ಆಮೇಲೆ 25 ನಿಮಿಷ
18 ಸೆಕೆಂಡುಗಳದೊಳಗೆ ಏನು ಮಾಡಬೇಕು, ಕಳಿಬೇಕು. 2 ಗಂಟೆ 40 ಸೆಕೆಂಡು 45 ಇದು 40 ಮಿನಿಟು 45 ಸೆಕೆಂಡ್ ಕಳಿಬೇಕಾಗ್ಯದ. ನೀವು 10ರಾಗ 5 ಕಳೆದ್ರೆ 5, 15ರಾಗ 8 ಕಳೆದ್ರೆ 7 ಅಂತ ಕಳಿಬಾರ್ದು. ಇದನ್ನು ನೋಡಿ, ಇಷ್ಟು ಸರಳಾಗಿ ತಿಳ್ಕೊಬೇಕು. ನಾ ಎಷ್ಟು ಸರಳ ಗೆರೆ ಹೊಡಿಬೇಕಂತ ಕರೆ ಮಾತು ತಪ್ಪೇತಾವೆ. ಸರಿಯಾಗಿ ತಿಳ್ಕೊಂಡು ಗಣಿತಗಳನ್ನು ನೋಡ್ರಿ. ಮತ್ತೆ ನಿಮಗೆ ರಿಪೀಟ್ ಮಾಡ್ಬೋದು. ಇದನ್ನು ಗಣಿತ ನಿಮಗೆ ಬಂದದಿಲ್ಲ ನೋಡ್ರಿ, ಪಾಲಕರು ಭಾರಿ ಚೆಕ್ ಮಾಡ್ತಾರೆ ನಿಮಗೆ. ನೀವು ಕಲೀಲೇಬೇಕು. ವಿಡಿಯೋ ಅಂದ್ರೆ ನೀವು ಕಲೀಲೇಬೇಕು. ಯಾಕಂದ್ರೆ ನೋಡ್ತಾರ ಅವ್ರು, ಚೆಕ್ ಮಾಡ್ತಾರ ಅವ್ರು. ತಿಳಿದಿಲ್ಲ ಸರ್, ತಿಳಿಸಲ್ಲ, ನಮಗೆ ತಿಳಿದ ನೀವು ತಿಳಿದಿಲ್ಲ ಅಂತ ಕೇಳ್ತಾರೆ. ನಾ ಅದಕ್ಕೆ ಹೇಳುದು, ವಿಡಿಯೋ ಕ್ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಈಗ 18 ಸೆಕೆಂಡ್ ಏನಾಯ್ತು, ಸಣ್ಣದಾಯ್ತು. 8ರಾಗ 5 ಕಳೆದ್ರೆ 3, 11ರಾಗ 4 ಕಳೆದ್ರೆ 7 ಮಾಡಬಾರ್ದು. ಸೆಕೆಂಡ್ ಮ್ಯಾಲೆ ಸಣ್ಣದದ ಇಲ್ಲಿ. 1 ನಿಮಿಷ ಕೈಗಡ ತಗೋರಿ. 1 ನಿಮಿಷ ಕೈಗಡ ತಗೊಂಡಾಗ 8 ಸೆಕೆಂಡ್ ಆಗ್ತಾವ. 1 ತಾಸು. ಇದಕ್ಕೆ 1 ನಿಮಿಷಕ್ಕೆ ಸೆಕೆಂಡ್ ಎಷ್ಟು, 60. ಈ 60ರಾಗ 18 ಕೂಡ್ಸ್ಕೊಡ್ರಿ, 78 ಆಯ್ತು. ಈ 45 ಕಳೀರಿ. ನೋಡ್ರಿ, 8ರಾಗ 5 ಆದ್ರೆ 3, 7ರಾಗ 4 ಆದ್ರೆ 3, 33 ಸೆಕೆಂಡ್ ಬಂತು. ಈಗ ನೋಡಿ, 25ರಾಗ 41 ಕಳಿಬೇಕಾಗಿದೆ. 25 ಸಣ್ಣದದು. 1 ಗಂಟೆ ಕೈಗಡ ತಗೋರಿ. 60 ನಿಮಿಷ ಮಾಡ್ಕೊಂಡು 20 ಕೂಡ್ಸಿ, 25 ಕೂಡ್ಸ್ರಿ, 60 ನಿಮಿಷ ಆಗ್ತದ. 1 ಗಂಟೆ ಕೈಗಡ ತಗೊಂಡ್ರೆ ನಿಮಿಷ ಮಾಡ್ಕೊಂಡ್ರೆ 60 ಆಯ್ತು. 25 ಇದರಾಗ ಇಡ್ರಿ. 5, 85 ಆಯ್ತು. 86, 40, ಇದೊಂದು 41 ಕಳೀರಿ. ನೋಡಿ, 4 ನೋಡಿ, 44 ನಿಮಿಷ. 5ರಾಗ 3 ಕಳೆದ್ರೆ 2. ಆನ್ಸರ್ ಯಾರು ಬಂದದ್ದು ನೋಡ್ರಿ, 2 ಗಂಟೆ 44 ನಿಮಿಷ 33 ಸೆಕೆಂಡು. ಯಾರು ಬಂದದ ಅವ್ರು ಕರೆಕ್ಟ್. ಈಗ ಸುಮ್ಮನೆ ನೋಡ್ರಿ, ಇನ್ನು ಮುಂದೆ ನಿಮಗೆ ಗಣಿತಗಳ ಸಮಯದ ಲೆಕ್ಕದೊಳಗೆ ಗಂಟೆ ಸಮಯ ಹೆಂಗೆ ಕಳೀಲಿಕ್ಕೆ ಬರ್ಬೇಕು ಅನ್ನೋದು ಭಾಳಷ್ಟು ಹುಡುಗರು ನೆನ್ಪಿಟ್ಕೊಂಡಿರ್ತಾರೆ. ಇತ್ತು ಅದಕ್ಕೆ ಸೀರಿಯಲ್ ಅನ್ನೋದು. ಇದಕ್ಕೆ ಎಲ್ಲ ವಿಷಯದ ಗಣಿತಗಳು ಬಂದು ಹೋಗ್ತಾ ಇದ್ದಾರೆ. ಇದರಾಗ ಇದು ಉಳೀತು ಅನ್ನೋದೇ ಇಲ್ಲ. 1 ಅಥವಾ 2 ಹಾಕಿರ್ತೀವಿ. ಮುಂದೆ ಕ್ಲಾಸ್ ನಡೆದಾಗ ಭಾಳಷ್ಟು ಹಾಕ್ತೀವಿ. ನಿಮಗೆ ಕ್ಲಾಸ್ ನಡೆದಾಗಂತ ಸಾಕಷ್ಟು ಗಣಿತ ನಿಮಗೆ ಬರೋ ತನಕ ಬಿಡೋದು. ಇವು ವೆಕೇಶನ್ದಾಗ ಎಲ್ಲರಿಗೂ ಗುರ್ತಿರ್ಬೇಕು. ಅಭ್ಯಾಸ ಹೆಂಗಿರ್ತದೆ, ಪ್ಯಾಟರ್ನ್ ಹೆಂಗಿರ್ತದೆ ಅಭ್ಯಾಸದ ಅನ್ನೋದು ತಿಳಿಲಿ ಅಂತ ತಿಳ್ಕೊಂಡು ಸೀರಿಯಲ್ ಗಂಟೆ ನಿಮಿಷನು ಹೇಳಿಬಿಡೋದು. ಸರ್ಗಳು ಭಾಷಣೆ ಇರ್ತಾರೆ ನಿಮಗೆ. ಗಂಟೆ ನಿಮಿಷ ಹೆಂಗೆ ಕಲಿಸ್ಯಾರ ಅವ್ರು ತಿಳ್ಕೊಂಡು ನಿಮಗೂ ಹೇಳ್ಬೋದು, ಪಾಲಕರು ತಿಳ್ಕೊಂಡು ನಿಮಗೆ ಹೇಳ್ಬೋದು. ಈ ವಿಡಿಯೋ ಟೀಚ್ ದೆಮ್. ಈ ವಿಡಿಯೋದ ಹೆಸರು. ನೀವು ಕಲಿಯಿರಿ, ಮತ್ತೊಬ್ರಿಗೆ ಕಲಿಸ್ರಿ. ಇದು ಅಥೆಂಟಿಕ್. ಇದು ವಿಡಿಯೋ ರಿಕಾರ್ಡಿಂಗ್ ಇನ್ನೂ ನಮ್ಗಿಂತಲೂ ಶನಿಯರ್ ಬಂದು ವಿಡಿಯೋ ಮಾಡೋರು ಇದ್ದಾರೆ. ಇನ್ನು ಎಲ್ಲ 5ನೇ ವರ್ಗದ ನೀವು ಆನ್ಲೈನ್ದಾಗ ಇನ್ನು ಮುಂದೆ ಅಭ್ಯಾಸ ಮಾಡಿ ಪರೀಕ್ಷೆ ಕಟ್ಟಬೇಕು. ಆ ಸಿಸ್ಟಮ್ ಆಗ್ತದೆ. ಬೇಸಿಕ್ ನಾಲೆಜ್ ಕೊಟ್ಟ ಯಾವ ಪೇಪರನ್ನು ಬಿಡಿಸ್ಬೋದು ನೀವು. ಬೇಸಿಕ್ ನಾಲೆಜ್ ಇತ್ತಂದ್ರೆ ಯಾವ ಬೇಕಾದ ವರ್ಗಕ್ಕೆ ಕೂತು ನೀವು ಪರೀಕ್ಷೆ ಬರಿಬೋದು. ಇವತ್ತು ಈ ಅಭ್ಯಾಸ ಮಾಡಿದ 5ನೇ ವರ್ಗ, ನಾವು 6ನೇ ವರ್ಗಕ್ಕೂ ಪೇಪರ್ ಕೊಡ್ಬೋದು, 7ನೇ ವರ್ಗಕ್ಕೂ ಕೊಡ್ಬೋದು. ಹಂಗಿರ್ತದೆ ಇದು ಬೇಸ್ಮೆಂಟ್. ಇದನ್ನು ಬಿಟ್ಟು ಯಾವ ಪಠ್ಯ ಪುಸ್ತಕನೂ ಏನು ಮುಂದೆ ಏನು ಹೋಗೋದೇ ಇಲ್ಲ. ಎಲ್ಲ ಓಲ್ಡ್ ICIC ಸಿಲೆಬಸ್, ಓಲ್ಡ್ ಪಠ್ಯ ಪುಸ್ತಕ. ಇದು 5ನೇ ವರ್ಗದ ಅಭ್ಯಾಸ ಹಿಂಗಿತ್ತು ಅವಾಗ. ಸರಿಯಾಗಿ ನೋಡ್ರಿ, ಸರಿಯಾಗಿ ಕಲಿಬೇಕನ್ನೋ ಭಾವನಾದಿಂದ ನೋಡ್ರಿ. ಆಮೇಲೆ ರಿಪ್ಲೈ ಮಾಡಿರಿ ನೀವು ವಿಡಿಯೋ ಮಾತ್ರ ನೋಡ್ರಿ ಹೆಂಗೆ ಬರ್ತಾವೆ ಗಣಿತಗಳು. ಇದು ಸ್ವಲ್ಪ ವರ್ಕ ಜಾಸ್ತಿ ಶಣ್ಯರಾಗ್ತೀರಿ. ಇದರಿಂದ ವರ್ಕ್ ಕಡಿಮೆ ಆದ್ರೆ ವಿಡಿಯೋಗಳು ಕಡಿಮೆ ಆದ್ರೆ ವರ್ಕ್ ಜಾಸ್ತಿ ತಗೋತದೆ. ಇದನ್ನು ಮಾಡಪ್ಪ ಸರ್ದು ನೋಡೋಣ ತಿಳ್ಕೊಂಡ್ಯಾ, ಮತ್ತು ಹೊಳ್ಳಿ ರಿಪ್ಲೈ ಮಾಡಿಬಿಟ್ರಂದ್ರೆ ನೀವು ಮಾಡಲೇಬೇಕು. ಚೆನ್ನಾಗಿ ತಿಳ್ಕೊರಿ.